ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 5th ಸೆಮಿಸ್ಟರ್ BCom ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಯಾವುದೆಲ್ಲ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸ್ ಇದೆ, ಅಂದ್ರೆ ಲಾಸ್ಟ್ ಇಯರ್ಸ್ ಎಲ್ಲ ಕೇಳಿದ್ದಾರೆ ಮತ್ತೆ ಯಾವುದೆಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಓನ್ಲಿ 2 ಮಾರ್ಕ್ಸ್ ಕ್ವಶನ್, ಥಿಯಾರಿಟಿಕಲ್ ಆಸ್ಪೆಕ್ಟ್ಸ್ ಮಾತ್ರನೇ ಈ ಒಂದು ವಿಡಿಯೋದಲ್ಲಿದೆ. ಸೊ 2 ಮಾರ್ಕ್ಸ್ ಅಲ್ಲಿ ಏನ್ ಪ್ರಾಕ್ಟಿಕಲ್ ಬರುತ್ತೆ, ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದು ನೋಡಿ, ಡಿಫೈನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ವಾಟ್ ಡು ಯು ಮೀನ್ ಬೈ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕೇಳಿದ್ರೆ ಸಿಂಪಲ್ ಆಗಿ ಮೀನಿಂಗ್ ಬರೆದ್ರೆ ಸಾಕು ನೀವು. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡೀಲ್ಸ್ ವಿತ್ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಅಂಡ್ ದೇರ್ ಎಫೆಕ್ಟಿವ್ ಯುಟಿಲೈಸೇಷನ್ ಇನ್ ದಿ ಬಿಸ್ನೆಸ್. ಅಂದ್ರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಲ್ವೇಸ್ ಡೀಲ್ಸ್ ವಿತ್ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್, ಅಂದ್ರೆ ರೈಸಿಂಗ್ ಆಫ್ ಫಂಡ್ಸ್ ಅಂಡ್ ದೇರ್ ಎಫೆಕ್ಟಿವ್ ಯುಟಿಲೈಸೇಷನ್ ಇನ್ ದಿ ಬಿಸ್ನೆಸ್. ಯಾವ ತರ ಫಂಡ್ಸ್ ಅನ್ನ ರೈಸ್ ಮಾಡಬೇಕು ಮತ್ತೆ ಆ ತಂದಿರೋ ಫಂಡ್ಸ್ ಅನ್ನ ಯಾವ ತರ ಎಫೆಕ್ಟಿವ್ ಆಗಿ ಬಿಸ್ನೆಸ್ ಅಲ್ಲಿ ಯುಟಿಲೈಸ್ ಮಾಡಬೇಕು ಅನ್ನೋದನ್ನ ಡೀಲ್ ಮಾಡ್ತಕ್ಕಂಥದ್ದೇ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡೀಲ್ಸ್ ವಿತ್ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಅಂಡ್ ದೇರ್ ಎಫೆಕ್ಟಿವ್ ಯುಟಿಲೈಸೇಷನ್ ಇನ್ ದಿ ಬಿಸ್ನೆಸ್. ದೆನ್ ವಾಟ್ ಈಸ್ ಆಪರೇಟಿಂಗ್ ಲಿವರೇಜ್ ಅಂತ ಕೇಳಬಹುದು. ಸೊ ಆಪರೇಟಿಂಗ್ ಲಿವರೇಜ್ ಮೆಜರ್ ದಿ ರಿಲೇಶನ್ಶಿಪ್ ಬಿಟ್ವೀನ್ ಸೇಲ್ಸ್ ರೆವಿನ್ಯೂ ಅಂಡ್ EBIT. ಸೊ EBIT ಮತ್ತೆ ಏನು ಸೇಲ್ಸ್ ರೆವಿನ್ಯೂ ಇದೆ ಎರಡನ್ನು ಕೂಡ ಮೆಜರ್ ಮಾಡ್ತಕ್ಕಂಥದ್ದು. ಅಥವಾ ನೀವು ಇನ್ನೂ ಸಿಂಪಲ್ ಆಗಿ ಬರೀತೀರಾ ಅಂತ ಹೇಳಿದ್ರೆ, ಸೊ ಇಟ್ ಮೆಜರ್ ದ ಎಫೆಕ್ಟ್ ಆಫ್ ಚೇಂಜಸ್ ಇನ್ ಸೇಲ್ಸ್ ರೆವಿನ್ಯೂ ಆರ್ ದಿ ಲೆವೆಲ್ ಆಫ್ EBIT. ಸೊ ಎರಡನ್ನು ಕೂಡ ಮೆಜರ್ ಮಾಡುತ್ತೆ. ಸೊ ನೀವು ಯಾವ್ದಾದ್ರು ಒಂದನ್ನ ಬರೆದ್ರೆ ಸಾಕು. ಸೊ ಆ ಫಾರ್ಮುಲಾ ಒಂದು ಬರೆದ್ರೆ ಸಾಕು, ಆಪರೇಟಿಂಗ್ ಲಿವರೇಜ್ ಈಕ್ವಲ್ಸ್ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಈಸಿಯಾಗಿ ಕೊಡ್ತಾರೆ. ದೆನ್ ವಾಟ್ ಈಸ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಇದೆ. ಸೊ ಫಿನಾನ್ಷಿಯಲ್ ಪ್ಲಾನಿಂಗ್ ಆರ್ ಗೈಡ್ಲೈನ್ಸ್ ಟು ಆಲ್ ಆಕ್ಷನ್ಸ್ ವಿಚ್ ಡೀಲ್ಸ್ ವಿತ್ ಪ್ರೊಕ್ಯೂರಿಂಗ್, ಸೆಲೆಕ್ಟಿಂಗ್ ಆಫ್ ರೈಟ್ ಸೋರ್ಸ್ ಅಂಡ್ ಅಲೋಕೇಟಿಂಗ್ ದಿ ಫಂಡ್ಸ್ ಆಫ್ ಬಿಸ್ನೆಸ್ ಫರ್ಮ್. ನೋಡಿ, ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಒಂದು ಪ್ಲಾನ್, ಅದು ಗೈಡ್ ಲೈನ್ಸ್ ಕೊಡ್ತಾ ಹೋಗುತ್ತೆ ನಮ್ಮ ಎಲ್ಲ ಆಕ್ಷನ್ಸ್ಗೆ. ಅಂದ್ರೆ ಯಾವ ತರ ಫಂಡ್ಸ್ ಅನ್ನ ತಗೊಂಡ್ಬರ್ಬೇಕು, ಫಂಡ್ಸ್ ಅನ್ನ ಹೇಗೆ ತಗೊಂಡ್ಬರ್ಬೇಕು, ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಅಂತ ಕರಿತೀವಿ. ಆ ಪ್ರೊಕ್ಯೂರ್ಮೆಂಟ್ ಆಫ್ ಫಂಡ್ಸ್ ಅಲ್ಲಿ ಯಾವ ಫಂಡ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಈಕ್ವಿಟಿನ, ಪ್ರಿಫರೆನ್ಸ್ ಅಥವಾ ಡೆಟ್, ಸೊ ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕು, ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಯಾವ ತರ ಫಂಡ್ಸ್ ಅನ್ನ ಅಲೋಕೇಟ್ ಮಾಡಬೇಕು ಅನ್ನೋದನ್ನ ಒಳಗೊಂಡಿರ್ತಕ್ಕಂಥದ್ದೇ ಫಿನಾನ್ಷಿಯಲ್ ಪ್ಲಾನ್ ಅಂತ ಕರಿತೀವಿ. ಸೊ ಫಿನಾನ್ಷಿಯಲ್ ಪ್ಲಾನ್ ಆರ್ guidelines to all actions which deals with procuring, selecting of right sources and allocating the funds of the business firm. Then what is wealth maximization anta kelbodu. So wealth maximization means increasing the value of shareholders' wealth or the market value of the company shares. Wealth maximizations ಅಂದ್ರೆ increasing the value of the shareholders' wealth, increasing the value market value of the company shares. ಮಾರ್ಕೆಟ್ ಅಲ್ಲಿ ಕಂಪನಿ ಶೇರ್ಸ್ ನ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡದೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್ ಅಂತ ಕರಿತೀವಿ. ಸಪೋಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ಸ್ ಕೇಳಿದ್ರೆ, ಸೊ ಇನ್ಕ್ರೀಸಿಂಗ್ ದಿ ಪ್ರಾಫಿಟ್ ಆಫ್ ದಿ ಆರ್ಗನೈಸೇಷನ್, ಕಂಪನಿಯ ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸ್ ಮಾಡ್ತಕ್ಕಂಥದ್ದು ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ಮಾರ್ಕೆಟ್ ಅಲ್ಲಿ ಕಂಪನಿಯ ಶೇರ್ಸ್ ನ ವ್ಯಾಲ್ಯೂ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದೇ, ಶೇರ್ ಹೋಲ್ಡರ್ಸ್ ನ ವೆಲ್ತ್ ಅನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದೇ ವೆಲ್ತ್ ಮ್ಯಾಕ್ಸಿಮೈಸೇಷನ್ಸ್ ಅಂತ ಕರಿತೀವಿ. ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕೇಳಬಹುದು. ಸೊ ಕಾನ್ಸೆಪ್ಟ್ ಆಫ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಏನಿದೆ, the concept of time value is the value of money received today is more than value of the same amount received after a certain period of time is called as time value of money ಅಂತ ಕರಿತೀವಿ. ಅಂದ್ರೆ ವ್ಯಾಲ್ಯೂ ಆಫ್ ಮನಿ ಇವಾಗ ನೀವೇನ್ ರಿಸೀವ್ ಮಾಡ್ಕೊಳ್ತೀರಾ, the value of money is more than so what you are receiving in ಫ್ಯೂಚರ್ ಡೇಸ್ ಅಲ್ಲಿ ನೀವೇನ್ ರಿಸೀವ್ ಮಾಡ್ತೀರಾ ಅದು ಜಾಸ್ತಿ ಇರುತ್ತೆ. ಸೊ ಅದನ್ನ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ಕರಿತೀವಿ. ಸೊ ಮೆನ್ಷನ್ ದಿ ಟೆಕ್ನಿಕ್ ಟು ಕ್ಯಾಲ್ಕುಲೇಟ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಯಾವ್ದಾದ್ರು 2 ಟೆಕ್ನಿಕ್ ಅಥವಾ ಮೆಥಡ್ಸ್ ಅಥವಾ ಟೈಪ್ಸ್ ಅನ್ನ ಬರೀರಿ ಅಂತ ಕೇಳಿದ್ರೆ, ಒಂದು ಕಾಂಪೌಂಡಿಂಗ್ ಟೆಕ್ನಿಕ್, ಇನ್ನೊಂದು ಡಿಸ್ಕೌಂಟಿಂಗ್ ಟೆಕ್ನಿಕ್. ಸೊ ಅಥವಾ ಫ್ಯೂಚರ್ ವ್ಯಾಲ್ಯೂ ಟೆಕ್ನಿಕ್, ಪ್ರೆಸೆಂಟ್ ವ್ಯಾಲ್ಯೂ ಟೆಕ್ನಿಕ್ಸ್, ಯಾವ ತರ ಬೇಕಾದ್ರೂ ಬರೀಬಹುದು. ದೆನ್ ವಾಟ್ ಈಸ್ ಡಬ್ಲಿಂಗ್ ಪೀರಿಯಡ್ ಅಂತ ಕೇಳಿದ್ರೆ, ನೋಡಿ ಡಬ್ಲಿಂಗ್ ಪೀರಿಯಡ್ ಅಂದ್ರೆ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ಡಬಲ್ ಆಗದೆ ಡಬ್ಲಿಂಗ್ ಪೀರಿಯಡ್. ಎಷ್ಟು ಟೈಮ್ಗೆ ಡಬಲ್ ಆಗುತ್ತೆ ಅಂತ ತಿಳ್ಕೊಳ್ತೀವ, ಅದನ್ನೇ ಡಬ್ಲಿಂಗ್ ಪೀರಿಯಡ್. ಈಗ ನಮ್ಮ ಹತ್ರ 100 ರೂಪಾಯಿ ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ದಿನಕ್ಕೆ ಅದು 200 ರೂಪಾಯಿ ಆಗುತ್ತಪ್ಪ ಅಂತ ಏನ್ ನಾವು ಡಿಟರ್ಮೈನ್ ಮಾಡ್ತೀವಲ್ವಾ, ಅದೇ ಡಬ್ಲಿಂಗ್ ಪೀರಿಯಡ್ ಅಂತ ಕರಿತೀವಿ. ಇಟ್ ಈಸ್ ಎ ಟೈಮ್ ಟೇಕನ್ ಫಾರ್ ಡಬ್ಲಿಂಗ್ ದಿ ಇನ್ವೆಸ್ಟ್ಮೆಂಟ್ ಡಬಲ್ ಆಗಕ್ಕೆ ಎಷ್ಟು ಟೈಮ್ ತಗೊಳುತ್ತೆ, ಅದೇ ಡಬ್ಲಿಂಗ್ ಪೀರಿಯಡ್ ಅಂತ ಕರಿತೀವಿ. ಇನ್ವೆಸ್ಟರ್ಸ್ ಯಾರಿರ್ತಾರೆ ಅವರು ಎಲ್ಲರೂ ಕೂಡ ಇಂಟ್ರೆಸ್ಟ್ ಇರ್ತಾರೆ ಟು ನೋ ಅಬೌಟ್ ದೇರ್ ಪೀರಿಯಡ್, ದ ಪೀರಿಯಡ್ ಇನ್ ವಿಚ್ ದೇರ್ ಇನ್ವೆಸ್ಟ್ಮೆಂಟ್ ವಿಲ್ ಡಬಲ್, ಎಷ್ಟು ದಿನಕ್ಕೆ ಡಬಲ್ ಆಗುತ್ತೆ ಅನ್ನೋದನ್ನ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನ ನಾವು ಡಬ್ಲಿಂಗ್ ಪೀರಿಯಡ್ ಅಂತ ಕರಿತೀವಿ.
ಸೊ ವಾಟ್ ಈಸ್ ದ ಅಕ್ಸೆಪ್ಟ್ ಅಂಡ್ ರಿಜೆಕ್ಟ್ ಕ್ರೈಟೀರಿಯಾ ಇನ್ NPV? ಇದು ಕೇಳ್ಬೋದು. ಯಾವಾಗ ನೀವು NPV ನ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ, ಯಾವ ಸಂದರ್ಭದಲ್ಲಿ ರಿಜೆಕ್ಟ್ ಮಾಡ್ಕೊಳ್ತೀರಾ? ನೋಡಿ, ಸಿಂಪಲ್ NPV ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದ್ರೆ ಇಫ್ ಇನ್ ಕೇಸ್ NPV ಇಸ್ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ದ ಪ್ರಾಜೆಕ್ಟ್ ಈಸ್ ಅಕ್ಸೆಪ್ಟೆಡ್ ಆರ್ ಸೆಲೆಕ್ಟೆಡ್ ಫಾರ್ ಇನ್ವೆಸ್ಟ್ಮೆಂಟ್. ಇನ್ ಕೇಸ್ ಇಫ್ ದ NPV ಇಸ್ ನೆಗೆಟಿವ್ ವ್ಯಾಲ್ಯೂ ಬಂದಾಗ ದ ಪ್ರಾಜೆಕ್ಟ್ ಈಸ್ ರಿಜೆಕ್ಟೆಡ್. ಫಾರ್ ಎಕ್ಸಾಂಪಲ್, ನೀವು ಆನ್ಸರ್ಸ್ ಅನ್ನ ಮಾಡಬೇಕು ನೋಡಿ, ಸಮ್ ಟೈಮ್ NPV ನೀವು ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋದಲ್ಲಿ ಮೈನಸ್ ಇನ್ವೆಸ್ಟ್ಮೆಂಟ್ ಅನ್ನ ಮೈನಸ್ ಮಾಡಿದಾಗ ಕೆಲವೊಂದು ಸಂದರ್ಭದಲ್ಲಿ ನಿಮಗೆ ಪಾಸಿಟಿವ್ ವ್ಯಾಲ್ಯೂ ಬರುತ್ತೆ, ಸಮ್ ಟೈಮ್ ನಿಮಗೆ ನೆಗೆಟಿವ್ ವ್ಯಾಲ್ಯೂ ಬರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಬಂದಿದೆ ಅಂದ್ರೆ NPV ನಲ್ಲಿ, ಸೊ ಆ ಒಂದು ಪ್ರಾಜೆಕ್ಟ್ ಅನ್ನ ರಿಜೆಕ್ಟ್ ಮಾಡ್ತಾ ಇದೀವಿ ಅಂತ ಅರ್ಥ. ಪಾಸಿಟಿವ್ ವ್ಯಾಲ್ಯೂ ಇದೆ ಅಂತ ಹೇಳಿದ್ರೆ ಆ ಒಂದು ಪ್ರಾಜೆಕ್ಟ್ ಅನ್ನ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಅರ್ಥ. ಸೊ ಇನ್ ಕೇಸ್ NPV ಇಸ್ ಪಾಸಿಟಿವ್, ಪ್ರಾಜೆಕ್ಟ್ ಈಸ್ ಅಕ್ಸೆಪ್ಟೆಡ್. ಇನ್ ಕೇಸ್ NPV ಇಸ್ ನೆಗೆಟಿವ್, ದ ಪ್ರಾಜೆಕ್ಟ್ ಈಸ್ ರಿಜೆಕ್ಟೆಡ್. ಸೊ ಅದೇ, ಸೊ ಗ್ರೇಟರ್ ದ್ಯಾನ್ 0 ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಇಫ್ ನೆಗೆಟಿವ್ ಇದೆ ಅಂದ್ರೆ ಲೆಸ್ ದ್ಯಾನ್ 0 ಇದೆ ಅಂತ ರಿಜೆಕ್ಟ್ ಮಾಡ್ತೀವಿ. ದೆನ್ ವಾಟ್ ಈಸ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಕೇಳ್ಬೋದು. ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮೆಜರ್ ದ ಪ್ರಪೋಸ್ಡ್ ಪ್ರಾಜೆಕ್ಟ್ ಕಾಸ್ಟ್ ಅಂಡ್ ಬೆನಿಫಿಟ್ಸ್ ಬೈ ಡಿವೈಡಿಂಗ್ ದ ಪ್ರಾಜೆಕ್ಟ್ ಕ್ಯಾಪಿಟಲ್ ಇನ್ಫ್ಲೋ ಬೈ ದಿ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಸೊ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ನ ಹೇಗೆ ಮೆಜರ್ ಮಾಡುತ್ತೆ ಅಂದ್ರೆ ಪ್ರಾಜೆಕ್ಟ್ ಕಾಸ್ಟ್ ಮತ್ತೆ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನ ಮೆಜರ್ ಮಾಡ್ತಕ್ಕಂಥದ್ದು ಬೈ ಡಿವೈಡಿಂಗ್. ಸೊ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್, ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಡಿವೈಡ್ ಮಾಡೋ ಮುಖಾಂತರ ನಮಗೆ ಪ್ರೆಸೆಂಟ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ತಿಳಿಸುತ್ತೆ. ವಾಟ್ ಯು ಮೀನ್ ಬೈ ಫಿನಾನ್ಷಿಯಲ್ ಮಿಕ್ಸ್ ಅಂತ ಬೇಕಾದ್ರೆ ಕೇಳ್ಬೋದು. ನೋಡಿ, ಫಿನಾನ್ಷಿಯಲ್ ಮಿಕ್ಸ್ ಈಸ್ ದ ಪ್ರಪೋರ್ಷನ್ ಆಫ್ ಡಿಫರೆಂಟ್ ಸೋರ್ಸಸ್ ಆಫ್ ಫಿನಾನ್ಸ್ ಯೂಸ್ಡ್ ಬೈ ಕಂಪನಿ ಟು ರನ್ ಇಟ್ಸ್ ಬಿಸ್ನೆಸ್. ಯಾವ್ಯಾವ ಸೋರ್ಸಸ್ ಆಫ್ ಫಿನಾನ್ಸ್ ಅನ್ನ ಕಂಪನಿ ಯೂಸ್ ಮಾಡುತ್ತೆ, ಸೊ ಡಿಫರೆಂಟ್ ಸೋರ್ಸಸ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದೇ ಫಿನಾನ್ಸ್ ಮಿಕ್ಸ್. ಅಂದ್ರೆ ಡೆಟ್ ಕ್ಯಾಪಿಟಲ್ ಇದೆ, ಈಕ್ವಿಟಿ ಕ್ಯಾಪಿಟಲ್ ಇದೆ, ಸೊ ಬಾರೋಡ್ ಕ್ಯಾಪಿಟಲ್ ಅಂತ ಏನ್ ಟ್ರೀಟ್ ಮಾಡ್ತೀವಿ, ಸೊ ಎಲ್ಲ ಮಿಕ್ಸ್ ಯೂಸ್ ಮಾಡ್ತಕ್ಕಂಥದ್ದನ್ನ ನಾವು ಫಿನಾನ್ಷಿಯಲ್ ಮಿಕ್ಸ್ ಅಂತ ಕರಿತೀವಿ. ಎಕ್ಸ್ಪ್ಯಾಂಡ್ EAT ಅಥವಾ EBIT ಅಂತ ಕೇಳ್ಬೋದು. EAT ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ಸಮ್ ಟೈಮ್ ಇದನ್ನ PAT ಅಂತ ಕರೀತಾರೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ಬರೀಬೇಕಾಗುತ್ತೆ. EBIT ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, PBIT ಅಂತ ಕೇಳಿದ್ರೆ ಪ್ರಾಫಿಟ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್. ಸ್ಟೇಟ್ ದಿ ಮೀನಿಂಗ್ ಆಫ್ ಪೇ ಬ್ಯಾಕ್ ಪೀರಿಯಡ್. ನೋಡಿ, ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ನಾವು ಇನ್ವೆಸ್ಟ್ ಮಾಡಿರೋ ಅಮೌಂಟ್ ಎಷ್ಟು ವರ್ಷಕ್ಕೆ ವಾಪಸ್ ಬರುತ್ತೆ ಅನ್ನೋದನ್ನ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ. ಸೊ ಇಟ್ ರೆಫರ್ಸ್ ಡ್ಯೂರೇಷನ್, ದಟ್ ಇಸ್ ಟೈಮ್ ರಿಕ್ವೈರ್ಡ್ ಟು ರಿಕವರ್ ದಿ ಅಮೌಂಟ್ ಸ್ಪೆಂಟ್ ಇನ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್. ನಾವೊಂದು ಇನ್ವೆಸ್ಟ್ಮೆಂಟ್ ಅಲ್ಲಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂದ್ರೆ ಎಷ್ಟು ವರ್ಷಕ್ಕೆ ಅದು ವಾಪಸ್ ಬರುತ್ತೆ, ಎಷ್ಟು ಟೈಮ್ ಅನ್ನ ತಗೊಳುತ್ತೆ ಅನ್ನೋದನ್ನೇ ನಾವು ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ಡ್ಯೂರೇಷನ್ ಆರ್ ಟೈಮ್ ರಿಕ್ವೈರ್ಡ್ ಟು ರಿಕವರ್ ಅಮೌಂಟ್ ಸ್ಪೆಂಟ್ ಇನ್ ಇನ್ವೆಸ್ಟ್ಮೆಂಟ್ ಪ್ರಪೋಸಲ್, ದಟ್ ಈಸ್ ಕಾಲ್ಡ್ ಅಸ್ ಪೇ ಬ್ಯಾಕ್ ಪೀರಿಯಡ್ ಅಂತ ಕರಿತೀವಿ. ಅಂಡ್ ಇಟ್ ಈಸ್ ಒನ್ ಆಫ್ ದಿ ಮೋಸ್ಟ್ ಸಿಂಪಲ್ ಮೆಥಡ್ ಆಫ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಥವಾ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಒಂದು ಕಾಮನ್ ಟ್ರೆಡಿಷನಲ್ ಮೆಥಡ್ ಇದು. ವಾಟ್ ಯು ಮೀನ್ ಬೈ ಸ್ಟಾಕ್ ಡಿವಿಡೆಂಡ್ ಅಂತ ಕೇಳ್ಬೋದು. ನೋಡಿ, ಸ್ಟಾಕ್ ಡಿವಿಡೆಂಡ್ ಮೀನ್ಸ್ ಎ ಕಂಪನಿ ಗೆಟ್ಸ್ ಅಡಿಷನಲ್ ಶೇರ್ಸ್ ಟು ಇಟ್ಸ್ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ಇನ್ಸ್ಟೆಡ್ ಆಫ್ ಕ್ಯಾಶ್ ಆಸ್ ಎ ರಿವಾರ್ಡ್. ಯಾವಾಗ ಕಂಪನಿ ಕ್ಯಾಶ್ ಅನ್ನ ತನ್ನ ಶೇರ್ ಹೋಲ್ಡರ್ಸ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ, ಆಗ ಅಡಿಷನಲ್ ಶೇರ್ಸ್ ಅನ್ನ ಡಿವಿಡೆಂಟ್ ಆಗಿ ಬೇಕಾದ್ರೆ ಕೊಡ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ಸ್ಟಾಕ್ ಡಿವಿಡೆಂಟ್ ಅಂತ ಕರಿತೀವಿ. ವಾಟ್ ಈಸ್ ಫಿನಾನ್ಷಿಯಲ್ ಲಿವರೇಜ್ ಅಂತ ಒಂದು ಕ್ವಶನ್ಸ್ ಕೇಳಿದ್ರೆ, ಫಿನಾನ್ಷಿಯಲ್ ಲಿವರೇಜ್ ರೆಫರ್ಸ್ ಟು ದ ಎಕ್ಸ್ಟೆಂಟ್ ಆಫ್ ಫಿಕ್ಸ್ಡ್ ಕಾಸ್ಟ್ and debt capital used by firm in order to maximize earnings of the shareholders. So shareholders earnings ಅನ್ನ ಮ್ಯಾಕ್ಸಿಮೈಸ್ ಮಾಡ್ಲಿಕ್ಕೆ ಫಿಕ್ಸ್ಡ್ ಕಾಸ್ಟ್ ಮತ್ತೆ ಡೆಟ್ ಅನ್ನ ಎಷ್ಟು ಯೂಸ್ ಮಾಡಿದ್ದಾರೆ ಅಂತಕ್ಕಂಥದ್ದೇ ನಾವು ಫಿನಾನ್ಷಿಯಲ್ ಲಿವರೇಜ್ ಅಂತ ಕರಿತೀವಿ. ಸೊ ಫಿನಾನ್ಷಿಯಲ್ ಲಿವರೇಜಸ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದು ಫಾರ್ಮುಲಾ ಬರೆದ್ರೆ ಸಾಕಾಗುತ್ತೆ. EBIT ಡಿವೈಡೆಡ್ ಬೈ EBT ಮಾಡಿದ್ರೆ ನಿಮಗೆ ಫಿನಾನ್ಷಿಯಲ್ ಲಿವರೇಜ್ ಸಿಗುತ್ತೆ. ವಾಟ್ ಈಸ್ ದಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್? ಏನು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂತ ಹೇಳಿದ್ರೆ, ಸೊ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಡಿಫೈನ್ಡ್ ಆಸ್ ಡಿಫರೆನ್ಸ್ ಬಿಟ್ವೀನ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಈಸ್ ಕಾಲ್ಡ್ ಆಸ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಮೆನ್ಷನ್ ಎನಿ 2 ಸ್ಟೆಪ್ಸ್ ಇನ್ ಫಿನಾನ್ಷಿಯಲ್ ಪ್ಲಾನಿಂಗ್. ಈ 4 ಸ್ಟೆಪ್ ಇರೋದು, ಯಾವ್ದಾದ್ರು 2 ಬರೆದ್ರೆ ಸಾಕಾಗುತ್ತೆ. ಎಸ್ಟಿಮೇಟಿಂಗ್ ಫಿನಾನ್ಷಿಯಲ್ ಆಬ್ಜೆಕ್ಟಿವ್ಸ್, ಫಾರ್ಮುಲೇಟಿಂಗ್ ಫಿನಾನ್ಷಿಯಲ್ ಪಾಲಿಸೀಸ್, ಫಾರ್ಮುಲೇಟಿಂಗ್ ಪ್ರೊಸೀಜರ್ಸ್, ಪ್ರೊವೈಡಿಂಗ್ ಫಾರ್ ಫ್ಲೆಕ್ಸಿಬಿಲಿಟಿ. ಸ್ಟೇಟ್ 4 ಕಾಂಪೊನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಯಾವ್ದಾದ್ರು 4 ವರ್ಕಿಂಗ್ ಕ್ಯಾಪಿಟಲ್ ನ ಕಾಂಪೊನೆಂಟ್ಸ್ ಅನ್ನ ಬರೀ ಅಂತ ಕೇಳ್ಬೋದು. ಸೊ ಕ್ಯಾಶ್, ಡೆಟಾರ್, ಇನ್ವೆಸ್ಟ್ಮೆಂಟ್, ಫಿಕ್ಸ್ಡ್ ಡೆಪಾಸಿಟ್ ವಿತ್ ಬ್ಯಾಂಕ್ ಆಗಿರ್ಬೋದು, ದಟ್ ಶಾರ್ಟ್ ಟರ್ಮ್ ಡೆಪಾಸಿಟ್ಸ್ ಆಗಿರ್ಬೋದು, ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಆಗಿರ್ಬೋದು. ಸೊ ಇವೆಲ್ಲದೂ ಕೂಡ ಅಂದ್ರೆ ವರ್ಕ್ ಕಾಂಪೊನೆಂಟ್ಸ್ ಅಂದ್ರೆ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಆರ್ ದ ಕಾಂಪೊನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ಸೊ ನೀವು ಯಾವ್ದಾದ್ರು 4 ಬರಿಬಹುದು. ಕರೆಂಟ್ ಅಸೆಟ್ಸ್ ಬರಿಬೇಕು, ಕರೆಂಟ್ ಲಯಬಿಲಿಟೀಸ್ ಅನ್ನ ಬರಿಬಹುದು. ದೇಸ್ ಆರ್ ಆಲ್ ದ ಕಾಂಪೊನೆಂಟ್ಸ್ ಆಫ್ ವರ್ಕಿಂಗ್ ಕ್ಯಾಪಿಟಲ್. ನೇಮ್ ಎನಿ 2 ಮೆಥಡ್ಸ್ ಯೂಸ್ಡ್ ಫಾರ್ ವ್ಯಾಲ್ಯೂಯೇಟಿಂಗ್ ಈಕ್ವಿಟಿ ಶೇರ್ಸ್. ಯಾವ್ದಾದ್ರು 2 ಮೆಥಡ್ ಅನ್ನ ಬರೀ ಅಂತ ಕೇಳಿದ್ರೆ ಈಕ್ವಿಟಿ ಶೇರ್ಸ್ ನ ವ್ಯಾಲ್ಯೂಯೇಟ್ ಮಾಡ್ಲಿಕ್ಕೆ, ಒಂದು ಡಿವಿಡೆಂಡ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಅಂಡ್ ಅರ್ನಿಂಗ್ಸ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಆರ್ ದ 2 ಮೆಥಡ್ಸ್ ಯೂಸ್ಡ್ ಫಾರ್ ಇವ್ಯಾಲ್ಯೂಯೇಟಿಂಗ್ ಈಕ್ವಿಟಿ ಶೇರ್ಸ್.
ಗಿವ್ ದ ಮೀನಿಂಗ್ ಆಫ್ EPS ಅಂತ ಕೇಳ್ಬೋದು. ಅರ್ನಿಂಗ್ ಪರ್ ಶೇರ್ ಅಂತ EPS ಅಂದ್ರೆ. ಸೊ ಅರ್ನಿಂಗ್ ಪರ್ ಶೇರ್ ಈಸ್ ಎ ಫಿನಾನ್ಷಿಯಲ್ ರೇಷಿಯೋ ದಟ್ ರೆಪ್ರೆಸೆಂಟ್ ಹೌ ಮಚ್ ದ ಕಂಪನಿ ಈಸ್ ಅರ್ನಿಂಗ್ ಆನ್ ಈಚ್ ಶೇರ್ಸ್. ಒಂದು ಶೇರ್ಸ್ಗೆ ಕಂಪನಿ ಎಷ್ಟು ಅರ್ನ್ ಮಾಡಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ ಅರ್ನಿಂಗ್ ಪರ್ ಶೇರ್. ಒಂದು ಶೇರ್ಗೆ ಎಷ್ಟು ಅರ್ನ್ ಮಾಡಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದೇ EPS ಅಂತ ಕರಿತೀವಿ. ವಾಟ್ ಡು ಯು ಮೀನ್ ಬೈ ಇನ್ವೆಸ್ಟ್ಮೆಂಟ್ ಡಿಸಿಷನ್? ಏನು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದ್ರೆ? ಸೊ ನೋಡಿ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ರೆಫರ್ಡ್ ಟು ದ ಆಕ್ಟಿವಿಟಿ ಆಫ್ ಡಿಸೈಡಿಂಗ್ ದಿ ಪ್ಯಾಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಇಟ್ ಕವರ್ಸ್ ಬೋತ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂಡ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಂದ್ರೆ ಒಂದು ಆಕ್ಟಿವಿಟಿ. ಸೊ ಕಂಪನಿ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಕ್ಕಂಥದ್ದು. ಸೊ ವೆದರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಕಾದ್ರೂ ಮಾಡ್ಬೋದು ಅಥವಾ ಶಾರ್ಟ್ ಟರ್ಮ್ ಅಲ್ಲಿ ಬೇಕಾದ್ರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ವಾಟ್ ಈಸ್ ಕಂಬೈನ್ಡ್ ಲಿವರೇಜ್ ಅಂತ ಕೇಳ್ಬೋದು. ಸೊ ಕಂಬೈನ್ಡ್ ಲಿವರೇಜ್, ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಫಿನಾನ್ಷಿಯಲ್ ಲಿವರೇಜ್ ಅಂಡ್ ಆಪರೇಟಿಂಗ್ ಲಿವರೇಜ್. ಸೊ ಇಟ್ ಇಸ್ ಕಾಲ್ಡ್ ಆಸ್ ಕಂಬೈನ್ಡ್ ಲಿವರೇಜ್. ನೀವು ಫಾರ್ಮುಲಾ ಬರೆದ್ರು ಸಾಕಾಗುತ್ತೆ. ಕಂಬೈನ್ಡ್ ಲಿವರೇಜ್ ಈಕ್ವಲ್ಸ್ ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ನಿಮಗೆ ಕಂಬೈನ್ಡ್ ಲಿವರೇಜ್ ಬರುತ್ತೆ. ಗಿವ್ ದಿ ಮೀನಿಂಗ್ ಆಫ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಎ ಕಂಪನಿ ರೆಫರ್ಸ್ ಟು ದಿ ಕಾಂಪೋಸಿಷನ್ ಆಫ್ ಇಟ್ಸ್ ಕ್ಯಾಪಿಟಲೈಸೇಷನ್. It includes all long-term capital sources like loans, reserve, shares, bonds ಎಲ್ಲದನ್ನು ಕೂಡ ಒಳಗೊಂಡಿರುತ್ತೆ. ಅಂದ್ರೆ ಏನೆಲ್ಲ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂದ್ರೆ, ಇಟ್ ಇಸ್ ಅ ಕಾಂಪೋಸಿಷನ್ ಆಫ್ ಇಟ್ಸ್ ಕ್ಯಾಪಿಟಲೈಸೇಷನ್. ಡಿಫ್ರೆಂಟ್ ಸೋರ್ಸಸ್ ಆಫ್ ಕ್ಯಾಪಿಟಲ್ ನ ಒಳಗೊಂಡಿರ್ತಕ್ಕಂಥದ್ದೇ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಸೊ ಅದ್ರಲ್ಲಿ ಎಲ್ಲದ ಲಾಂಗ್ ಟರ್ಮ್ ಸೋರ್ಸಸ್ ಅನ್ನ ಒಳಗೊಂಡಿರುತ್ತೆ. ಲೈಕ್ ಲೋನ್, ರಿಸರ್ವ್ಸ್, ಶೇರ್ಸ್, ಬಾಂಡ್, ಡಿಬೆಂಚರ್ಸ್ ಎಲ್ಲದೂ ಕೂಡ ಕ್ಯಾಪಿಟಲ್ ಸ್ಟ್ರಕ್ಚರ್ ಇರ್ತಕ್ಕಂಥದ್ದು. ವಾಟ್ ಡು ಯು ಮೀನ್ ಬೈ IRR? ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ಎ ರೇಟ್ ಆಫ್ ರಿಟರ್ನ್ ಅಟ್ ವಿಚ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ ಈಕ್ವಲ್ಸ್ ಟು ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಆಫ್ ದಿ ಪ್ರಾಜೆಕ್ಟ್ ಈಸ್ ಕಾಲ್ಡ್ ಆಸ್ IRR. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕೇಳ್ಬೋದು. ಸೊ ವರ್ಕಿಂಗ್ ಕ್ಯಾಪಿಟಲ್ ಮೀನ್ಸ್ ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ದಿ ಕರೆಂಟ್ ಲಯಬಿಲಿಟಿ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್. ಸೊ ವರ್ಕಿಂಗ್ ಕ್ಯಾಪಿಟಲ್ ಈಕ್ವಲ್ಸ್ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಮಾಡಿದ್ರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗುತ್ತೆ. ಎಕ್ಸೆಸ್ ಆಫ್ ಕರೆಂಟ್ ಅಸೆಟ್ಸ್ ಓವರ್ ದಿ ಕರೆಂಟ್ ಲಯಬಿಲಿಟಿ ಈಸ್ ಕಾಲ್ಡ್ ಆಸ್ ವರ್ಕಿಂಗ್ ಕ್ಯಾಪಿಟಲ್. ವಾಟ್ ಡು ಯು ಮೀನ್ ಬೈ ಸ್ಟಾಕ್ ಡಿವಿಡೆಂಡ್ಸ್? ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇಟ್ಸ್ ಅ ರಿಪೀಟೆಡ್ ಕ್ವಶನ್. ನೇಮ್ ಎನಿ 4 ಕರೆಂಟ್ ಅಸೆಟ್ಸ್ ಅಂತ ಕೇಳ್ಬೋದು 2 ಮಾರ್ಕ್ಸ್ ಅಲ್ಲಿ. 4 ಸಿಂಪಲ್ ಆಗಿ ತಿಳ್ಕೊಳ್ಳಿ. ಕ್ಯಾಶ್, ಬ್ಯಾಂಕ್, ಸ್ಟಾಕ್, ಡೆಟಾಸ್ ಇವೆಲ್ಲ ಕೂಡ ಕರೆಂಟ್ ಅಸೆಟ್ಸ್. ಇನ್ನು ಬೇಕಾದ್ರೆ ಬರೀಬಹುದು. ಸೊ ನಿಮ್ಗೆ ಈಸಿ ಇರ್ತಕ್ಕಂಥದ್ದನ್ನ ಮೆನ್ಷನ್ ಮಾಡಿದ್ದೀನಿ. ಅದೇ ತರ ನೇಮ್ ಎನಿ 4 ಕರೆಂಟ್ ಲಯಬಿಲಿಟೀಸ್ ನ ಬರೀರಿ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಬಿಲ್ಸ್ ಪೇಯಬಲ್, ಕ್ರೆಡಿಟಾರ್ಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇವೆಲ್ಲ ಕೂಡ ಕರೆಂಟ್ ಲಯಬಿಲಿಟಿ. And give the meaning of dividend ಅಂತ ಕೇಳ್ಬೋದು. ಡಿವಿಡೆಂಡ್, ಇಟ್ ಇಸ್ ಎ ಪಾರ್ಟ್ ಆಫ್ ಪ್ರಾಫಿಟ್ ವಿಚ್ ಇಸ್ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದಿ ಶೇರ್ ಹೋಲ್ಡರ್ಸ್ ಈಸ್ ಕಾಲ್ಡ್ ಆಸ್ ಡಿವಿಡೆಂಡ್. ಸೊ ಕಂಪನಿ ಏನು ಪ್ರಾಫಿಟ್ ಅನ್ನು ಮಾಡಿರುತ್ತೋ ಆ ಪ್ರಾಫಿಟ್ ಅನ್ನ ತನ್ನ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಡಿಸ್ಟ್ರಿಬ್ಯೂಟ್ ಮಾಡೋದನ್ನ ನಾವು ಪಾರ್ಟ್ ಆಫ್ ಪ್ರಾಫಿಟ್ ಅನ್ನು ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅದನ್ನ ನಾವು ಡಿವಿಡೆಂಡ್ ಅಂತ ಕರಿತೀವಿ. ಸೊ ಇವು ಎಲ್ಲ ಕೂಡ 2 ಮಾರ್ಕ್ಸ್ ಅಲ್ಲಿ ಬಂದಿರತಕ್ಕಂಥ ಥಿಯಾರಿಟಿಕಲ್ ಕ್ವಶನ್ಸ್. ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಈ ಕ್ವಶನ್ಸ್ ಗಳಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಬಂದೇ ಬರುತ್ತೆ. ಸೊ ಇದು ಥಿಯಾರಿಟಿಕಲ್. ಸೊ ನಿಮ್ಗೆ ಅಟ್ಲೀಸ್ಟ್ ಮಿನಿಮಮ್ 2 ಕ್ವಶನ್ಸ್ ಪ್ರಾಕ್ಟಿಕಲ್ 2 ಮಾರ್ಕ್ಸ್ ಕ್ವಶನ್ಸ್ ಇದ್ದೇ ಇರುತ್ತೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟಿಕಲ್ ಸಪರೇಟ್ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಒಂದು 7 ಇಂದ 8 ಕ್ವಶನ್ಸ್ ಅನ್ನ ಇದಾವೆ 2 ಮಾರ್ಕ್ಸ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಆ ಒಂದು ವಿಡಿಯೋದಲ್ಲಿ ನಿಮಗೆ 2 ಮಾರ್ಕ್ಸ್ ಪ್ರಾಕ್ಟಿಕಲ್ ಕ್ವಶನ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಓಕೆ, ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.